lot of our works could be dead works. ನಾವು ಮಾಡುವಂತ ಅನೇಕ ಕಾರ್ಯಗಳು ಸತ್ತಂತ ಕಾರ್ಯಗಳಿಂದ ಕೂಡಿವೆ. We need to understand a little bit about dead works. ನಾವು ಸತ್ತಂತ ಕಾರ್ಯಗಳ ಕುರಿತಾಗಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕಾಗಿದೆ. Because dead works will prevent us from entering into the new covenant and building a new covenant church. ನಾವು ಹೊಸ ಒಡಂಬಡಿಕೆಗೆ ಪ್ರವೇಶಿಸಲು ಮತ್ತು ಹೊಸ ಒಡಂಬಡಿಕೆಯ ಸಭೆಯನ್ನ ಕಟ್ಟಲು ಈ ಒಂದು ಸತ್ತಂತ ಕಾರ್ಯಗಳು ನಮಗೆ ಅಡ್ಡಿಯಾಗುತ್ತವೆ ಅಥವಾ ತಡೆಯುತ್ತವೆ. In the Old Testament there was a tree of good and evil. ಹಳೆ ಒಡಂಬಡಿಕೆಯಲ್ಲಿ ಕೆಟ್ಟದ್ದು ಮತ್ತು ಒಳ್ಳೆಯದನ್ನ ಅರಿಯುವಂತ ಮರ ಇತ್ತು. And the Bible speaks about in the Old Testament good works and evil works. That's all there was. ಸತ್ಯವೇದವು ಹಳೆ ಒಡಂಬಡಿಕೆಯಲ್ಲಿ ಈ ರೀತಿ ಮಾತನಾಡುತ್ತೆ, ಒಳ್ಳೆ ಕಾರ್ಯಗಳು ಮತ್ತು ಕೆಟ್ಟ ಕಾರ್ಯಗಳು ಅಷ್ಟೇ ಅಲ್ಲಿ ಬರೆಯಲ್ಪಟ್ಟಿದ್ದವು. Now in the New Testament ಇವಾಗ ಹೊಸ ಒಡಂಬಡಿಕೆಯಲ್ಲಿ there are good works, evil works and dead works. ಒಳ್ಳೆ ಕ್ರಿಯೆಗಳು, ಕೆಟ್ಟ ಕ್ರಿಯೆಗಳು ಮತ್ತು ನಿರ್ಜೀವ ಕ್ರಿಯೆಗಳನ್ನು ಒಳಗೊಂಡಿದೆ. There's a third category that has suddenly come up in the new covenant, which is absolutely unheard of in the old covenant. ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಒಂದು ಹೊಸ ವರ್ಗವು ಇದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಇದರ ಕುರಿತಾಗಿ ಕೇಳಿರೋಲ್ಲ. What are dead works? ನಮ್ಮ ನಿರ್ಜೀವ ಕ್ರಿಯೆಗಳೇನು ಹಾಗಾದ್ರೆ? Dead works are ನಿರ್ಜೀವ ಕಾರ್ಯಗಳು ಯಾವ್ಯಾವು ಅಂತ ಅಂದ್ರೆ, in fact let me show you this verse first. 2 verses. ಮೊದಲನೆಯದಾಗಿ ನಾನು ನಿಮಗೆ 2 ವಚನಗಳನ್ನು ತೋರಿಸ ಬಯಸುತ್ತೇನೆ. Hebrews chapter 6. ಹಿಬ್ರಿಯ 6ನೇ ಅಧ್ಯಾಯ. We need to understand the truth very accurately about dead works. ನಾವು ನಿರ್ಜೀವ ಕ್ರಿಯೆಗಳ ಕುರಿತಾಗಿ ಇರುವಂತ ಸತ್ಯವನ್ನ ಬಹಳ ನಿಖರವಾಗಿ ಅರ್ಥ ಮಾಡಿಕೊಳ್ಳಬೇಕು. Because it's got to do with legalism. ಇದು ಲೀಗಲಿಸಂಗೆ ಅಂದ್ರೆ ಕಾನೂನು ಬದ್ಧತೆಗೆ ಸಂಬಂಧಿಸಿದೆ. It's got to do with freedom from the old covenant. ಇದು ಹಳೆ ಒಡಂಬಡಿಕೆಯಿಂದ ಬಿಡುಗಡೆಗೊಳಿಸುವಂತದ್ದಕ್ಕೆ ಸಂಬಂಧಿಸಿದೆ. And coming into the new covenant. ಮತ್ತು ಹೊಸ ಒಡಂಬಡಿಕೆಗೆ ಬರುವಂತದ್ದಕ್ಕೆ ಸಂಬಂಧಿಸಿದೆ. Hebrews 6 verse 1, it says we have to repent from dead works as a foundation. ಹಿಬ್ರಿಯ 6ನೇ ಅಧ್ಯಾಯ 1ನೇ ವಚನ ಈ ರೀತಿ ಹೇಳುತ್ತೆ, ನಾವು ಅಸ್ಥಿವಾರದಂತಿರುವ ನಿರ್ಜೀವ ಕ್ರಿಯೆಗಳಿಂದ ಮಾನಸಾಂತರ ಪಡಬೇಕು ಎಂಬುದಾಗಿ. In the Hebrews is the one epistle in the new covenant that's talking that the New Testament is talking about the new covenant more than any other epistle. ಹೊಸ ಒಡಂಬಡಿಕೆಯಲ್ಲಿ ಬೇರೆ ಎಲ್ಲಾ ಪತ್ರಿಕೆಗಳಿಗಿಂತ ಹಿಬ್ರಿಯರಿಗೆ ಬರೆದ ಪತ್ರಿಕೆಯು ಹೊಸ ಒಡಂಬಡಿಕೆಯ ಬಗ್ಗೆ ಹೆಚ್ಚಾಗಿ ಮಾತನಾಡುತ್ತದೆ. Romans speaks about salvation. ರೋಮಾಪುರದ ಪತ್ರಿಕೆಯು ರಕ್ಷಣೆ ಬಗ್ಗೆ ಮಾತನಾಡುತ್ತೆ. But if you want an epistle that talks about the new covenant, it is Hebrews. ಹೊಸ ಒಡಂಬಡಿಕೆ ಕುರಿತಾಗಿ ಮಾತನಾಡುವಂತ ಪತ್ರಿಕೆ ನಿಮಗೆ ಬೇಕಪ್ಪ ಅಂದ್ರೆ ಅದು ಇಬ್ರಿಯರಿಗೆ ಬರೆದ ಪತ್ರಿಕೆ. And that's why most believers, the devil succeeded in not letting many believers study Hebrews. ಅದಕ್ಕಾಗಿ ಹಿಬ್ರಿಯರಿಗೆ ಬರೆದ ಪತ್ರಿಕೆಯನ್ನ ಅನೇಕ ವಿಶ್ವಾಸಿಗಳು ಓದದಂತೆ ತಡೆಗಟ್ಟುವಲ್ಲಿ ಸೈತಾನನು ಯಶಸ್ಸು ಕಂಡಿದ್ದಾನೆ. It's a very important book. ಇದು ಬಹಳ ಪ್ರಮುಖವಾದಂತ ಪುಸ್ತಕವಾಗಿದೆ. If you got a copy of my 70-hour CD on the Bible, you'll notice that I spent 4 hours on Hebrews. ನಿಮ್ಮಲ್ಲಿ ಸತ್ಯವೇದದ ಕುರಿತಾಗಿ ನಾನು ಬೋಧಿಸಿದಂತ 70 ತಾಸಿನ ಸಿಡಿ ನಿಮ್ಮಲ್ಲಿದ್ರೆ ಅದರಲ್ಲಿ 4 ತಾಸುಗಳ ಕಾಲ ಹಿಬ್ರಿಯರಿಗೆ ಬರೆದ ಪತ್ರಿಕೆ ಕುರಿತಾಗಿ ವ್ಯಯಿಸಿದ್ದೇನೆ. More than on any other book in the whole Bible. ಇಡೀ ಸತ್ಯವೇದದಲ್ಲಿ ಬೇರೆ ಎಲ್ಲಾ ಪುಸ್ತಕಗಳಿಗಿಂತ ಇಲ್ಲಿ ಹೆಚ್ಚು ಸಮಯ ಕಳೆದಿದ್ದೇನೆ. Because I've seen that is the book that explains the new covenant. ಯಾಕೆಂದ್ರೆ ನಾನು ಕಂಡುಕೊಂಡಿದ್ದೇನಪ್ಪ ಅಂದ್ರೆ ಈ ಒಂದು ಪುಸ್ತಕವು ಹೊಸ ಒಡಂಬಡಿಕೆಯನ್ನ ಹೆಚ್ಚಾಗಿ ವಿವರಿಸುವಂತದ್ದಾಗಿದೆ. And that is the book that speaks about dead works. ಈ ಒಂದು ಪುಸ್ತಕವು ನಿರ್ಜೀವ ಕಾರ್ಯಗಳ ಕುರಿತಾಗಿ ಮಾತನಾಡುವಂತದ್ದಾಗಿದೆ. You don't find about dead works in the other epistles, but here you read about dead works. ಬೇರೆ ಪತ್ರಿಕೆಗಳಲ್ಲಿ ನೀವು ನಿರ್ಜೀವ ಕಾರ್ಯಗಳ ಕುರಿತಾಗಿ ಕಂಡುಕೊಳ್ಳಲು ಆಗುವುದಿಲ್ಲ, ಆದರೆ ಈ ಪತ್ರಿಕೆಯಲ್ಲಿ ನೀವು ಅದನ್ನು ಓದುವವರಾಗುತ್ತೀರಿ. And it says the first level of the foundation is repentance from dead works. ಇಲ್ಲಿ ಹೇಳುತ್ತೆ ಅಸ್ಥಿವಾರದ ಮೊದಲ ಮಟ್ಟ ಯಾವುದಪ್ಪ ಅಂತಂದ್ರೆ ನಿರ್ಜೀವ ಕಾರ್ಯಗಳಿಂದ ಮಾನಸಾಂತರ ಪಡುವುದಾಗಿದೆ ಅಂತ. Foundation. Your whole building will be shaky if you have not repented from dead works. ಅಸ್ಥಿವಾರವು ನೀವು ಕಟ್ಟಿದಂತ ಕಟ್ಟಡವು ಅಲುಗಾಡಬಿಡತ್ತೆ ಒಂದು ವೇಳೆ ನೀವು ನಿರ್ಜೀವ ಕಾರ್ಯಗಳಿಂದ ಮಾನಸಾಂತರ ಪಡೆದಿದ್ರೆ. And if you make people do dead works, that is even worse. ಜನರು ನಿರ್ಜೀವ ಕಾರ್ಯಗಳನ್ನ ಮಾಡುವಂತೆ ನೀವು ಬಿಡೋದಾದ್ರೆ ಅದು ಅದಕ್ಕಿಂತ ಕೆಟ್ಟದ್ದಾಗಿದೆ. Imagine people making other people commit sin. ಕಲ್ಪಿಸಿಕೊಳ್ಳ್ರಿ, ಜನರು ಇತರ ಜನರನ್ನ ಪಾಪದಲ್ಲಿ ಬೀಳುವಂತೆ ಮಾಡುವುದು. You know, there are some cult groups where they encourage
unmarried men and women to have sex with each other. ಕೆಲವು ತಪ್ಪು ಬೋಧನೆ ಮಾಡುವಂತ ಗುಂಪುಗಳು ಈ ರೀತಿಯಾಗಿ ಪ್ರೋತ್ಸಾಹ ಪಡಿಸುತ್ತವೆ ಮದುವೆಯಾಗದೇ ಇರುವಂತ ಗಂಡು ಮತ್ತು ಹೆಣ್ಣು ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ. Oh, you shrink back and say, horrible. ನೀವು ಹಿಂಜರಿದು ಈ ರೀತಿ ಹೇಳ್ತೀರಿ, ಇದು ಭಯಾನಕ ಅಂತ. But do you know that many of you are encouraging others in your church to do dead works, which is just as bad? ಆದರೆ ನಿಮ್ಮಲ್ಲಿ ಅನೇಕರು ಇತರರನ್ನ ನಿರ್ಜೀವ ಕಾರ್ಯಗಳನ್ನ ಮಾಡುವುದಕ್ಕೆ ಪ್ರಚೋದಿಸುತ್ತೀರಿ, ಅದು ಅದರಷ್ಟೇ ಕೆಟ್ಟದ್ದಾಗಿದೆ. I shrink back and say, that's horrible. ನಾನು ಹಿಂಜರಿದು ಈ ರೀತಿ ಹೇಳ್ತೀನವಾಗ ಇದು ಒಂದು ದೊಡ್ಡ ಭಯಾನಕ ಅಂತ. To me, those fellows who have unmarried sex with each other, at least that is obvious sin. ನನಗೆ ಆ ಒಂದು ಮದುವೆ ಆಗದೆ ಇರುವಂತ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತದ್ದು ನೋಡುವಾಗ ಅದು ಸ್ಪಷ್ಟವಾಗಿ ಗೋಚರಿಸುವಂತ ಪಾಪ. But when you make other people to do dead works, that's worse. ಆದರೆ ನೀವು ಇತರ ಜನರನ್ನ ನಿರ್ಜೀವ ಕಾರ್ಯಗಳನ್ನ ಮಾಡುವಂತೆ ಪ್ರಚೋದಿಸುವುದು ಅದು ಬಹಳ ಕೆಟ್ಟದ್ದು. Because it doesn't look like sin, they'll keep on doing it. ಅದು ಪಾಪ ಅಂತ ಕಾಣೋದಿಲ್ಲ, ಅದು ಮುಂದುವರಿಸಿಕೊಂಡು ಮಾಡ್ತಾನೆ ಇರುವಂತದ್ದಾಗಿದೆ. Here somebody will get light and say this is sin, they'll get out of that church. ಅದರ ಬಗ್ಗೆ ಬೆಳಕನ್ನ ದೊರಕಿಸಿಕೊಂಡಂತವರು ಅದನ್ನ ಪಾಪ ಎಂದು ಕಂಡು ಹಿಡಿದು ಆ ಸಭೆಯಿಂದ ಹೊರ ಬಂದು ಬಿಡ್ತಾರೆ. But they won't get out of your church because they think the dead works are good works. They are not. ಆದ್ರೆ ನಿಮ್ಮ ಸಭೆಯಿಂದ ಅವರು ಆ ರೀತಿ ಹೊರ ಬರೋದಿಲ್ಲ, ಯಾಕೆಂದ್ರೆ ಅವರು ನಿರ್ಜೀವ ಕಾರ್ಯಗಳನ್ನ ಒಳ್ಳೆ ಕಾರ್ಯ ಎಂಬುದಾಗಿ ನಂಬುತ್ತಾರೆ, ಆದ್ರೆ ಅದಲ್ಲ ಅದು. I want to ask you, my dear elder brothers, how many of you have taught on dead works in your church? ನಾನು ನಿಮಗೆ ಕೇಳಲು ಇಷ್ಟಪಡ್ತೇನೆ ನನ್ನ ಪ್ರಿಯ ಸಭಾ ಹಿರಿಯರೇ, ಎಷ್ಟು ಜನ ನೀವು ನಿಮ್ಮ ಸಭೆಯಲ್ಲಿ ನಿರ್ಜೀವ ಕಾರ್ಯಗಳ ಕುರಿತಾಗಿ ಹೇಳಿದ್ದೀರಿ? Well, you can't teach on it if you don't understand it yourself. ಸ್ವತಃ ನೀವೇ ಅದನ್ನ ಅರ್ಥ ಮಾಡಿಕೊಳ್ಳದ ಹೊರತು ಇತರರಿಗೆ ನೀವು ಅದನ್ನ ಬೋಧನೆ ಮಾಡಲು ಆಗೋದಿಲ್ಲ. Dead works are works that appear good on the outside. ನಿರ್ಜೀವ ಕಾರ್ಯಗಳು ಯಾವುದಪ್ಪ ಅಂದ್ರೆ ಹೊರಗಡೆ ಒಳ್ಳೆ ಕಾರ್ಯಗಳಂತೆ ತೋರಿ ಬರುವಂತವುಗಳಾಗಿವೆ. And may even be obedience to some letter of the New Testament. ಅದು ಹೊಸ ಒಡಂಬಡಿಕೆಯ ಕೆಲವು ಪತ್ರಿಕೆಗಳಿಗೆ ವಿಧೇಯರಾಗುವಂತದ್ದು ಕೂಡ ಆಗಿದೆ. But they are done with the motive to impress men. ಅದನ್ನ ಮಾಡಿರುವಂತದ್ದರ ಉದ್ದೇಶ ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ ಮಾಡಿದಂತ ಕಾರ್ಯಗಳಾಗಿರ್ತವೆ. To please an elder brother. ಸಭಾ ಹಿರಿಯರನ್ನ ಮೆಚ್ಚಿಸುವುದಕ್ಕೆ ಮಾಡಿರುವಂತವುಗಳು. Or just because you were made to feel guilty by some powerful preaching. ಅಥವಾ ನೀವು ಬಲಶಾಲಿಯಾದಂಥ ಬೋಧನೆ ಮಾಡುವುದರಿಂದ ಅದು ಖಂಡನೆ ತರಿಸುವಂತದ್ದರಿಂದ ಮಾಡಿರುವಂತ ಕಾರ್ಯಗಳಾಗಿರಬಹುದದು. I'll give you an example, and it's probably better to use an example outside our church than our own. ನಮ್ಮ ಸಭೆಗಿನ ಹೊರಗಿರುವಂತ ಉದಾಹರಣೆಗಳನ್ನು ಉಪಯೋಗಿಸುವುದು ಬಹಳ ಉತ್ತಮ ಅಂತ ಅನ್ಸುತ್ತೆ. Supposing you hear a message like this. ಒಂದು ವೇಳೆ ನೀವು ಈ ರೀತಿಯ ಸಂದೇಶವನ್ನ ಕೇಳಿಸಿಕೊಂಡಿರ್ತೀರಿ. Look at all those perishing people in North India. ಆ ಉತ್ತರ ಭಾರತದಲ್ಲಿ ನಾಶಗೊಳ್ಳುತ್ತಿರುವಂತ ಜನರನ್ನ ನೋಡುವಾಗ, dying without a knowledge of Christ. What are you fellows sitting there? ಕ್ರಿಸ್ತನ ತಿಳುವಳಿಕೆ ಇಲ್ಲದೆ ಅವರು ಸಾಯ್ತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಿ ಕೂತ್ಕೊಂಡು ಅಂತ ಹೇಳುವಾಗ, just earning money and sitting on your backsides, ಹಣವನ್ನ ಗಳಿಸ್ಕೊಳ್ತಾ ಇದ್ದೀರಿ, ಹಿಂದ್ಗಡೆ ಆರಾಮಾಗಿ ಕೂತ್ಕೊಳ್ತಾ ಇದ್ದೀರಿ, and enjoying yourself when there are people that are perishing without hearing about Jesus. ಅಲ್ಲಿನ ಜನರು ಯೇಸುವನ್ನ ತಿಳಿದುಕೊಳ್ಳದಂಗೆನೆ ನಾಶ ಆಗ್ತಾ ಇದ್ದಾರೆ, ನೀವು ಆರಾಮಾಗಿ ಸಂತೋಷವಾಗಿ ಕಳೀತಾ ಇದ್ದೀರಿ. Some of them never heard about Jesus. You fellows have heard about Jesus 1,000 times. ಎಷ್ಟೋ ಜನ ಯೇಸು ಸ್ವಾಮಿ ಬಗ್ಗೆ ಕೇಳಿಲ್ಲ, ನೀವು 1000 ಬಾರಿ ಯೇಸು ಸ್ವಾಮಿ ಬಗ್ಗೆ ಕೇಳಿಸ್ಕೊಂಡಿದ್ದೀರಿ. How many of you will come forward and dedicate yourself to be missionaries to North India? ಎಷ್ಟು ಜನ ನೀವು ಸಮರ್ಪಿಸಿಕೊಳ್ಳುತ್ತೀರಿ ಉತ್ತರ ಭಾರತಕ್ಕೆ ಮಿಷನರಿಯಾಗಿ ಹೋಗ್ತೀನಿ ಅಂತ? A lot of young people come forward. ಅದಕ್ಕಾಗಿ ಅನೇಕ ಯೌವನಸ್ಥರು ಮುಂದೆ ಬರ್ತಾರಲ್ಲಿ. And some of them may go also. ಕೆಲವರು ಕೂಡ ಹೋಗ್ತಾರಲ್ಲಿಗೆ. You think they're going to accomplish anything in North India? ಅವರು ಉತ್ತರ ಭಾರತದಲ್ಲಿ ಏನಾದರೂ ಸಾಧನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ ನೀವು? Such going out for missionary work is a dead work. ಅವರು ಅಂತಹ ಮಿಷನರಿ ಕಾರ್ಯಗಳಿಗೆ ಹೋಗುವಂತದ್ದು ನಿರ್ಜೀವ ಕಾರ್ಯವಾಗಿದೆ. God never called them. ದೇವರು ಅವರನ್ನ ಕರೆದೇ ಇಲ್ಲ. They were made to feel guilty by some preacher. ಅವರು ಕೆಲವು ಬೋಧಕರಿಂದ ಖಂಡನೆಗೆ ಒಳಪಟ್ಟರು. And they felt guilty because they don't know enough of the word of God. ಅವರಿಗೆ ದೇವರ ವಾಕ್ಯ ಗೊತ್ತಿರಲಿಲ್ಲ ಅಷ್ಟಾಗಿ, ಆದ್ರೂ ಖಂಡನೆಗೆ ಒಳಪಟ್ಟರು. And they come forward and they go. ಮುಂದೆ ಬಂದ್ರು, ಹೊರಟೋದ್ರಲ್ಲಿಗೆ. And they mess up, they get all frustrated and finally come back. ಅವರು ತಮ್ಮ ಜೀವಿತವನ್ನ ಬೇಸರ ಪಡಿಸ್ಕೊಂಡ್ರು, ಎಲ್ಲವನ್ನು ಹಾಳು ಮಾಡ್ಕೊಂಡ್ರು, ಮತ್ತೆ ಹಿಂತಿರುಗಿ ಬರ್ತಾರೆ. With nervous breakdown or whatever it is. ಅದು ಮಾನಸಿಕ ಒತ್ತಡಗಳನ್ನು ಇನ್ನೇನೋ ಮಾಡಿಕೊಂಡು ವಾಪಸ್ ಬಂದ್ಬಿಡ್ತಾರೆ. Now we don't do that.
You know what we do? ನಾವು ಅದನ್ನ ಮಾಡೋದಿಲ್ಲ. ನಾವೇನು ಮಾಡ್ತೇವೆ ಗೊತ್ತಾ ನಿಮಗೆ? What are your sisters wearing ornaments for? Who are you trying to show off? ನೀವು ಸಹೋದರಿಯರು ಆಭರಣಗಳನ್ನ ಯಾವುದಕ್ಕಾಗಿ ಮತ್ತು ಯಾರಿಗೆ ತೋರಿಸಬೇಕಂತ ಧರಿಸಿಕೊಳ್ತೀರಿ? Some sister feel guilty and take it off. ಕೆಲವು ಸಹೋದರಿಯರು ಖಂಡನೆಗೊಳಪಟ್ಟು ಅದನ್ನ ವಾಪಸ್ ತೆಗೆದುಕೊಂಡ್ಬಿಡ್ತಾರೆ. It's equally dead works. ಅದು ನಿರ್ಜೀವ ಕಾರ್ಯಕ್ಕೆ ಸಮನಾದದ್ದು. Just like those fellows sent as missionaries to North India. Do you do that? ಆ ಒಂದು ಉತ್ತರ ಭಾರತಕ್ಕೆ ಮಿಷನರಿಯಾಗಿ ಕಳಿಸ್ಕೊಡ್ತಾರಲ್ಲ, ಆ ರೀತಿ ಮಾಡ್ತೀರಾ ನೀವು? Or make, there's a lot of preaching in our churches ನಮ್ಮ ಸಭೆಗಳಲ್ಲಿನ ಅನೇಕ ಬೋಧನೆಗಳು which is just to make people feel guilty. ಜನರನ್ನ ಅಪರಾಧ ನಿರ್ಣಯಕ್ಕೆ ತಳ್ಳುವುದಕ್ಕೆ ಮಾಡುವಂತದ್ದಾಗಿದೆ ಅನ್ಸುತ್ತೆ. And I want to tell you the technique in psychology. ಮನೋವಿಜ್ಞಾನದ ಒಂದು ತಂತ್ರವನ್ನ ನಿಮಗೆ ಹೇಳಲು ಇಷ್ಟಪಡ್ತೇನೆ. You can make a person feel guilty and have power over him. ನೀವು ಒಬ್ಬ ಮನುಷ್ಯನನ್ನ ಅಪರಾಧ ನಿರ್ಣಯಕ್ಕೆ ಒಳಪಡಿಸಿದಾಗ ಆತನ ಮೇಲೆ ಅಧಿಕಾರವನ್ನ ಚಲಾಯಿಸುತ್ತೀರಿ. I haven't studied psychology, thankfully. ನಾನು ಕೃತಜ್ಞತಾ ಪೂರ್ವಕವಾಗಿ ಮನೋವಿಜ್ಞಾನವನ್ನ ಅಧ್ಯಯನ ಮಾಡಿಲ್ಲ. But I've seen enough of what other preachers do and compared it with Jesus Christ, and I know. ಯೇಸು ಕ್ರಿಸ್ತನ ಬೋಧನೆಗೆ ಹೋಲಿಸಿ ನೋಡಿದಾಗ ಅನೇಕ ಬೋಧಕರು ಆ ರೀತಿಯ ಬೋಧನೆಯನ್ನ ಮಾಡ್ತಾರೆ ಅಂತ ನಾನು ಕಂಡುಕೊಂಡಿದ್ದೀನಿ. What people do, the techniques and the tricks. ಜನರು ಆ ಒಂದು ತಂತ್ರಗಳನ್ನ ಮತ್ತು ಉಪಾಯಗಳನ್ನ ಮಾಡ್ತಿರ್ತಾರೆ. Make a person feel guilty, you can have power over him. ಜನರನ್ನ ಅಪರಾಧ ನಿರ್ಣಯಕ್ಕೆ ಒಳಪಡಿಸಿ ಆತನ ಮೇಲೆ ಅಧಿಕಾರ ಚಲಾಯಿಸುವಂತದ್ದು. You can make him do almost anything. ನೀವು ಹೆಚ್ಚಿನದಾಗಿ ಏನ್ ಬೇಕಾದ್ರೂ ಮಾಡಬಹುದು. Preach in such a way that you make him feel guilty. ನೀವು ಆತನು ಅಪರಾಧ ನಿರ್ಣಯಕ್ಕೆ ಒಳಗಾಗುವಂತೆ ಬೋಧನೆ ಮಾಡುವಂತದ್ದು. About not going as a missionary to India or not taking off the ornaments. ಅವರು ಉತ್ತರ ಭಾರತಕ್ಕೆ ಮಿಷನರಿಯಾಗಿ ಹೋಗದೇ ಇರುವಂತದ್ದಕ್ಕಾಗಿ ಮತ್ತು ಆಭರಣಗಳನ್ನ ತೆಗೆಯದೇ ಇರುವಂತದ್ದಕ್ಕಾಗಿ, or not coming in time for the meetings, or not whatever you want them to do. ಅಥವಾ ಕೂಟಕ್ಕೆ ಸರಿಯಾದ ಸಮಯಕ್ಕೆ ಬರದೇ ಇದ್ದದ್ದಕ್ಕಾಗಿ ಏನಕ್ಕೆ ಬೇಕಾದ್ರೂ ನೀವು ಮಾಡ್ತೀರಿ. Think up something clever to make them guilty about whatever you want them to do, and they'll do it. ನೀವು ಬಯಸಿದ ಪ್ರಕಾರ ಅವರು ಮಾಡುವಂತೆ ಅವರನ್ನ ಆ ವಿಷಯವಾಗಿ ಅಪರಾಧ ನಿರ್ಣಯಕ್ಕೆ ಒಳಪಡಿಸಲು ನೀವು ಬುದ್ಧಿವಂತಿಕೆಯ ಯೋಚನೆಗಳನ್ನ ಮಾಡ್ತೀರಿ. And you say, the Holy Spirit anointed me, these brothers obeying. Rubbish. ಆಗ ನೀವು ಅಂದ್ಕೊಳ್ತೀರಿ, ಪವಿತ್ರಾತ್ಮನು ನನ್ನನ್ನು ಅಭಿಷೇಕಿಸಿದ್ದಾನೆ, ಈ ಸಹೋದರರು ನನಗೆ ವಿಧೇಯರಾಗುತ್ತಿದ್ದಾರೆ ಅಂತ ನೀವು ಅಂದ್ಕೊಳ್ತೀರಿ. ಅದು ಕಸದ ಬುಟ್ಟಿಗೆ ಸಮ. You have produced a bunch of people who do dead works. ನಿರ್ಜೀವ ಕಾರ್ಯಗಳನ್ನ ಮಾಡುವಂತ ಅನೇಕ ಗುಂಪುಳ್ಳಂತ ಜನರನ್ನ ನೀವು ಉತ್ಪಾದನೆ ಮಾಡ್ತೀರಿ. Who can have a shaky foundation because they have not repented of dead works. ಅವರು ನಿರ್ಜೀವ ಕಾರ್ಯಗಳಿಂದ ಮಾನಸಾಂತರ ಪಡದೆ ಇದ್ದದ್ದಕ್ಕಾಗಿ ಅಲುಗಾಡುವಂತ ಅಸ್ಥಿವಾರವನ್ನು ಹೊಂದಿರ್ತಾರೆ. And who made them do the dead works? The elder brothers. ಆ ನಿರ್ಜೀವ ಕಾರ್ಯಗಳನ್ನ ಮಾಡುವಂತೆ ಯಾರು ಮಾಡಿದ್ರು? ಸಭಾ ಹಿರಿಯರೇ. There's a lot of it going on in our churches. It's not holiness. ನಮ್ಮ ಸಭೆಗಳಲ್ಲೂ ಅನೇಕ ಕಡೆ ಇದು ಹೋಗ್ತಾ ಇದೆ. ಅದು ಪವಿತ್ರತೆ ಅಲ್ಲ. Holiness has got nothing to do with seeking to please a man. ಜನರನ್ನ ಮೆಚ್ಚಿಸುವುದಕ್ಕೆ ಸಂಬಂಧಪಟ್ಟಂತೆ ಪವಿತ್ರತೆಯು ಬರುವುದಿಲ್ಲ. Holiness has got nothing to do with feeling guilty. ಅಪರಾಧ ನಿರ್ಣಯಕ್ಕೆ ಒಳಪಡುವುದಕ್ಕೆ ಸಂಬಂಧಪಟ್ಟಂತೆ ಪವಿತ್ರತೆಯು ಬರುವುದಿಲ್ಲ. There's a lot of difference between feeling guilty and the Holy Spirit convicting us of something. ಪವಿತ್ರಾತ್ಮನೇ ನಮಗೆ ಏನಾದರೂ ಒಂದು ತೋರಿಸುವುದಕ್ಕೂ ಅಪರಾಧ ನಿರ್ಣಯಕ್ಕೆ ಒಳಪಡುವುದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. Because the Holy Spirit doesn't put pressure on you to go as a missionary to North India. ಪವಿತ್ರಾತ್ಮನು ನಿಮಗೆ ಒತ್ತಾಯ ಮಾಡೋದಿಲ್ಲ ಉತ್ತರ ಭಾರತಕ್ಕೆ ಹೋಗಿ ಮಿಷನರಿ ಆಗುವಂತೆ. Or put pressure on you to take off your ornaments. ನಿಮ್ಮ ಆಭರಣಗಳನ್ನು ತೆಗೆಯುವಂತೆ ಕೂಡ ಒತ್ತಾಯ ಮಾಡೋದಿಲ್ಲ. So put pressure on you even to come on time for a meeting. ಕೂಟಕ್ಕೆ ಸರಿಯಾದ ಸಮಯಕ್ಕೆ ಬರುವಂತೆ ಕೂಡ ಪವಿತ್ರಾತ್ಮನು ಒತ್ತಾಯ ಮಾಡೋದಿಲ್ಲ. If you feel convicted and you do it because you want to please the Lord, do it. ನಿಮಗೆ ಅದು ಅನ್ನಿಸಿದರೆ, ಕರ್ತನನ್ನ ಮೆಚ್ಚಿಸಬೇಕು ಅಂತ ನೀವು ಭಾವಿಸೋದಾದ್ರೆ ಅದನ್ನ ಮಾಡುವವರಾಗಿರ್ರಿ ಅಷ್ಟೇ. I have been in full-time Christian work for 40 years. God called me. ನಾನು ಕಳೆದ 40 ವರ್ಷಗಳಿಂದ ಪೂರ್ಣಾವಧಿ ಸೇವಕನಾಗಿದ್ದೇನೆ. ಕರ್ತರು ನನ್ನನ್ನು ಕರೆದಿದ್ದಾರೆ. I support myself, but my job is not my profession really. ಉದ್ಯೋಗವು ನನ್ನ ಸ್ವಂತ ವೃತ್ತಿ ಅಲ್ಲ. ನನ್ನ ಜೀವಿತವನ್ನ ಯಾರ ಮೇಲೆ ಅವಲಂಬಿಸದೆ ನನ್ನನ್ನು ನಾನು ನೋಡಿಕೊಳ್ಳುವನಾಗಿದ್ದೇನೆ. I'm serving the Lord. ನಾನು ಕರ್ತನಿಗೆ ಸೇವೆ ಮಾಡ್ತಾ ಇದ್ದೀನಿ. I don't believe that a Christian should wear ornaments at all. My wife and I don't even have a wedding ring. ಕ್ರೈಸ್ತರು ಆಭರಣಗಳನ್ನು ಧರಿಸಿಕೊಳ್ಳಲೇಬೇಕು ಎಂದು ನಾನು ನಂಬೋದಿಲ್ಲ. ನಾನು ಮತ್ತು ನನ್ನ ಹೆಂಡತಿ ವಿವಾಹದ ಉಂಗುರ ಕೂಡ ಹೊಂದಿಲ್ಲ. I don't impose that on anybody else. I didn't do it to please anybody. ನಾನು ಆದರೆ ಯಾರಿಗೂ ಕೂಡ ಒತ್ತಾಯ ಮಾಡೋದಿಲ್ಲ, ಯಾರನ್ನು ಕೂಡ ಮೆಚ್ಚಿಸುವಂತ ಪ್ರಯತ್ನ ಕೂಡ ಮಾಡೋದಿಲ್ಲ. I did it to please God. ನಾನು ಕರ್ತನನ್ನ ಮೆಚ್ಚಿಸುವಂತ ಪ್ರಯತ್ನ ಮಾಡ್ತೇನೆ ಅಷ್ಟೇ. I don't judge
anyone for anything. ನಾನು ಯಾರನ್ನೂ ಕೂಡ ಯಾವುದಕ್ಕಾಗಿಯೂ ತೀರ್ಪನ್ನ ಮಾಡುವುದಿಲ್ಲ. I don't color my hair black to look young. ನಾನು ಯೌವನಸ್ಥನಾಗಿ ಕಾಣಲು ನನ್ನ ಕೂದಲನ್ನ ಕಪ್ಪು ಬಣ್ಣವಾಗಿ ಮಾಡ್ಕೊಳ್ಳೋದಿಲ್ಲ. It doesn't bother me. ಅದು ನನಗೆ ಅಷ್ಟು ತಲೆ ಕೆಡಿಸೋದಿಲ್ಲ. I don't judge another sister who wants to color her hair so that she looks younger. ಆದ್ರೆ ಯಾವ ಸಹೋದರಿ ತಾನು ಯೌವನಸ್ಥಳಾಗಿ ಕಾಣಬೇಕು ಅಂತ ತನ್ನ ಕೂದಲಿಗೆ ಕಪ್ಪು ಬಣ್ಣವನ್ನು ಹಾಕ್ತಾಳಲ್ಲ, ಆಕೆನ ನಾನು ತೀರ್ಪು ಮಾಡೋದಿಲ್ಲ. Why should I judge her? ಯಾಕೆ ನಾನು ತೀರ್ಪು ಮಾಡಬೇಕು? You may judge her. ನೀವು ತೀರ್ಪು ಮಾಡಬಹುದು. You can go ahead and do that and destroy yourself, but I will not. ನೀವು ಹೋಗಿ ಅದನ್ನ ಮಾಡಿ ನಿಮ್ಮನ್ನ ನೀವು ನಾಶಪಡಿಸ್ಕೋಬಹುದು, ಆದ್ರೆ ನಾನು ಮಾಡೋದಿಲ್ಲ ಅದನ್ನ. Jesus didn't come and die to deliver us from coloring our hair. I hope you know that. ನಾವು ಕೂದಲಿಗೆ ಬಣ್ಣ ಹಚ್ಚುವಂತದ್ದರಿಂದ ನಮ್ಮನ್ನು ಬಿಡುಗಡೆಗೊಳಿಸಲು ಕರ್ತನಾದ ಯೇಸು ಸ್ವಾಮಿಯು ಬಂದು ಮರಣ ಹೊಂದಲಿಲ್ಲ. ನಾನು ನಿರೀಕ್ಷಿಸುತ್ತೇನೆ ನಿಮಗೆ ಗೊತ್ತಿದೆ ಅಂತ. Jesus didn't come all the way to earth to die just to get somebody to remove their ornaments. ಯಾರೋ ತಮ್ಮ ಆಭರಣಗಳನ್ನೆಲ್ಲ ತೆಗೆದಿಡಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ಅಷ್ಟು ದೂರದಿಂದ ಯೇಸು ಸ್ವಾಮಿ ಇಹಲೋಕಕ್ಕೆ ಬರಲಿಲ್ಲ. What in the world are you preaching? ಈ ಲೋಕದಲ್ಲಿ ಏನಂತ ಬೋಧನೆ ಮಾಡ್ತಾ ಇದ್ದೀರಿ ನೀವು? Against all this type of stuff. Jesus didn't come to die to prevent people from wearing lipstick. ಜನರು ಲಿಪ್ಸ್ಟಿಕ್ ಹಚ್ಚಿಕೊಳ್ಳುವಂಥದ್ದನ್ನ ತಡೆಗಟ್ಟುವುದಕ್ಕಾಗಿ ಬಂದು ಮರಣವನ್ನ ಹೊಂದಲಿಲ್ಲ. ಇಂತಹ ವಿಚಾರಗಳನ್ನ ಬೋಧನೆ ಮಾಡ್ತಾ ಇದ್ದೀರಾ ನೀವು? My dear brothers and sisters, if you concentrate on these things, you will be the first class Pharisee yourself. ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಂತಹ ವಿಚಾರಗಳ ಕಡೆ ನೀವು ಹೆಚ್ಚು ಗಮನ ಹರಿಸೋದಾದ್ರೆ ನಿಮಗೆ ನೀವೇ ಮೊದಲ ದರ್ಜೆಯ ಫರಿಸಾಯರಾಗಿ ಹೊರಹೊಮ್ಮುತ್ತೀರಿ. And you'll produce a church full of Pharisees. ಫರಿಸಾಯರೇ ತುಂಬಿರುವಂತ ಸಭೆಯನ್ನ ಕೊಡುವವರಾಗ್ತೀರಿ ನೀವು. It will not be a new covenant church. ಆಗ ಅದು ಹೊಸ ಒಡಂಬಡಿಕೆಯ ಸಭೆಯಾಗಿ ಹೊರಹೊಮ್ಮುವುದಿಲ್ಲ. They'll look nice, they won't wear red lipstick, they'll wear invisible lipstick. Have you heard of that? ಅವರು ಚೆನ್ನಾಗಿ ಕಾಣಬಹುದು, ಹೊರಗಡೆ ಕೆಂಪು ಬಣ್ಣದ ಲಿಪ್ಸ್ಟಿಕ್ ಹಚ್ಚಿಕೊಳ್ಳದೇ ಇರಬಹುದು, ಆದ್ರೆ ಕಾಣದೇ ಇರುವಂತ ಲಿಪ್ಸ್ಟಿಕ್ ಅನ್ನ ಹಚ್ಚಿಕೊಳ್ಳುವಂತದ್ದು. ಅದು ಗೊತ್ತಾ ನಿಮಗೆ? You think they're not wearing it, they're wearing it. ನೀವು ಹಚ್ಚಿಕೊಳ್ತಿಲ್ಲ ಅಂತ ಅಂದ್ಕೊಂತೀರಿ, ಆದ್ರೆ ಹಚ್ಕೊಳ್ತಾರ ಅವರು. Don't be fooled by all this. ಇದೆಲ್ಲದರಿಂದ ಮೂರ್ಖರಾಗಬೇಡ್ರಿ ಅಥವಾ ಮೂಢರಾಗಬೇಡ್ರಿ. You can live in a village and come to Bangalore and see some of the stylish shoes and dresses people wear, and you say I don't judge anybody, but your mind is full of judgment. ನೀವು ಹಳ್ಳಿಗಳಿಂದ ಬೆಂಗಳೂರಿಗೆ ಬರ್ತೀರಿ, ಇಲ್ಲಿ ಅನೇಕರು ಸ್ಟೈಲಿಶ್ ಆಗಿ ಇರುವಂತ ಶೂಗಳನ್ನ ಮತ್ತು ವಸ್ತ್ರಗಳನ್ನ ಧರಿಸುವಂತದ್ದನ್ನ ನೀವು ನೋಡ್ತೀರಿ. ನೀವು ಹೇಳುತ್ತೀರಿ ನಾನು ಯಾರನ್ನು ತೀರ್ಪು ಮಾಡುತ್ತಿಲ್ಲ ಅಂತ, ಆದ್ರೆ ನಿಮ್ಮ ಮನಸ್ಸು ತೀರ್ಪು ಮಾಡುವಂತ ಮನೋಭಾವದಿಂದ ಕೂಡಿರುತ್ತದೆ. I don't judge them. ನಾನು ಅವ್ರನ್ನ ತೀರ್ಪು ಮಾಡೋದಿಲ್ಲ. I don't go to the villages and judge them. If I see some villager sitting there in the meeting and digging his nose, ನಾನು ಹಳ್ಳಿಗಳಿಗೆ ಹೋಗಿ ಯಾರನ್ನು ಕೂಡ ತೀರ್ಪು ಮಾಡೋದಿಲ್ಲ. ಅಲ್ಲಿ ಯಾರಾದರೂ ಕೂಟದಲ್ಲಿ ಕುತ್ಕೊಂಡು ತಮ್ಮ ಮೂಗೊಳಗೆ ಕೈ ಹಾಕುವುದನ್ನ ನಾನು ನೋಡುವಾಗ I don't judge him. ನಾನು ಅವ್ರನ್ನ ತೀರ್ಪು ಮಾಡೋದಿಲ್ಲ. You may judge him, I don't. ನೀವು ಅವರನ್ನ ತೀರ್ಪು ಮಾಡಬಹುದು, ಆದರೆ ನಾನು ಅವರನ್ನ ತೀರ್ಪು ಮಾಡಲು ಹೋಗುವುದಿಲ್ಲ. That's his culture. ಅದು ಅವರ ಸಂಸ್ಕೃತಿ. He may belch, he may do all types of things worse than that. I don't judge him. ಅವರು ತೇಗಬಹುದು ಅಥವಾ ಅದಕ್ಕಿಂತ ಕೆಟ್ಟದಾಗಿ ಏನ್ ಬೇಕಾದ್ರೂ ಮಾಡಬಹುದು, ಆದರೂ ಕೂಡ ನಾನು ಅವರನ್ನ ತೀರ್ಪು ಮಾಡಲು ಹೋಗುವುದಿಲ್ಲ. I mean, these are not important to me. ಅದರ ಅರ್ಥ ಅವೆಲ್ಲ ನನಗೆ ಅಷ್ಟು ಮುಖ್ಯ ಅಂತ ಅನ್ನಿಸೋದಿಲ್ಲ. There are a lot of people who dig their noses in public who will go to heaven. ಅನೇಕರು ಸಾರ್ವಜನಿಕವಾಗಿ ತಮ್ಮ ಮೂಗಿನೊಳಗೆ ಕೈ ಹಾಕೋರು ಪರಲೋಕಕ್ಕೆ ಹೋಗ್ತಾರೆ. And a lot of people who are very cultured will go to hell. ಆದ್ರೆ ಅನೇಕರು ಸಂಸ್ಕೃತಿಯನ್ನು ಕಾಪಾಡುವಂತವರು ನರಕಕ್ಕೆ ಹೋಗ್ತಾರೆ. I'm interested in sin. Jesus didn't come to stop people from digging their noses in public. He came to stop people from sinning. ಈ ಜನರು ಮೂಗಿನೊಳಗೆ ಕೈ ಹಾಕುವುದನ್ನ ತಪ್ಪಿಸಲು ಯೇಸು ಸ್ವಾಮಿ ಈ ಲೋಕಕ್ಕೆ ಬರಲಿಲ್ಲ. ಅವರು ಪಾಪ ಮಾಡದಂತೆ ತಡೆಯಲು ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಅದರಲ್ಲಿ ನನಗೆ ಆಸಕ್ತಿ ಇದೆ. He didn't come here to prevent girls from wearing high heel shoes. ಹುಡುಗಿಯರು ಎತ್ತರದ ಹಿಮ್ಮಡಿಯ ಶೂಗಳನ್ನ ಧರಿಸದಂತೆ ತಡೆಗಟ್ಟುವ ಸಲುವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಲಿಲ್ಲ. I mean, if they want to twist their ankles like that and suffer, that's their business, not mine. ಅವರು ತಮ್ಮ ಕಾಲು ಪಾದಗಳನ್ನ ತಿರುಗಿಸುವ ಸಲುವಾಗಿ ಏನೇನೋ ಬಾಧೆ ಪಟ್ಕೊಳ್ತಾರೆ, ಅದು ನನ್ನ ಕೆಲಸ ಅಲ್ಲ, ಅದು ಅವ್ರ ಕೆಲಸ. ಅದು I'm not bothered. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. They want to do that, do it. ಅವರು ಅದನ್ನು ಮಾಡಬೇಕಂದ್ರೆ ಮಾಡ್ಕೊಳ್ಳಿ. I'd find it pretty uncomfortable. I had to walk with my toes all the time with my heels sticking up like that. But if somebody likes it, do it. ನನಗೆ ಆ ರೀತಿಯ ಎತ್ತರದ ಹಿಮ್ಮಡಿಯ ಶೂಗಳನ್ನ ಧರಿಸುವಂತ ಅಭ್ಯಾಸ ಅಷ್ಟು ಇಲ್ಲ. ನನಗೆ ಅದು ಇಷ್ಟ ಆಗಲ್ಲ. ಬೇರೆಯವರು ಅದನ್ನ ಮಾಡಿದ್ರೆ ಅದು ಅವ್ರ ಇಷ್ಟ. I'm not here to judge them at all. ನಾನು ಅವ್ರನ್ನ ತೀರ್ಪು ಮಾಡಲು ಇಲ್ಲಿಲ್ಲ. I'm not here to judge the villagers. I'm not here to judge the city people, because I'm here to save people from sin. ನಾನು ಹಳ್ಳಿಯವರನ್ನಾಗಲಿ ಸಿಟಿಯವರನ್ನಾಗಲಿ ತೀರ್ಪು ಮಾಡಲು ಇಲ್ಲಿಲ್ಲ. ನಾನು ಜನರನ್ನು ಪಾಪದಿಂದ ರಕ್ಷಿಸಲು ಇಲ್ಲಿದ್ದೇನೆ. Jesus didn't even come to earth to
make sisters cover their heads. ಸಹೋದರಿಯರು ತಮ್ಮ ತಲೆಗೆ ಸೆರಗನ್ನು ಹಾಕಿಕೊಳ್ಳುವಂತೆ ಮಾಡುವುದಕ್ಕೋಸ್ಕರ ಯೇಸು ಸ್ವಾಮಿ ಇಹಲೋಕಕ್ಕೆ ಬರಲಿಲ್ಲ. I believe that, but I'm not going to force people to do that. ನಾನು ನಂಬುತ್ತೇನದನ್ನ, ಆದರೆ ಜನರು ಅದನ್ನ ಮಾಡುವಂತೆ ಅವರಿಗೆ ಒತ್ತಾಯ ಪಡಿಸೋದಿಲ್ಲ. Jesus didn't come to earth to prevent women from cutting their hair and making it bob hair. They want to do that, that's fine. ಸ್ತ್ರೀಯರು ಕೂದಲನ್ನ ಕತ್ತರಿಸಿಕೊಂಡು ಬಾಬ್ ಹೇರ್ ಅನ್ನುವಂಥದ್ದನ್ನೇನು ಮಾಡ್ಕೊಳ್ತಾರಲ್ಲ, ಅದನ್ನ ತಡೆಗಟ್ಟುವಂತೆ ಯೇಸು ಸ್ವಾಮಿ ಇಹಲೋಕಕ್ಕೆ ಬರಲಿಲ್ಲ. ಅವರು ಅದನ್ನು ಮಾಡಬೇಕಂದ್ರೆ ಅವ್ರನ್ನ ಮಾಡ್ಕೊಳ್ಳಿ ಅಷ್ಟೇ. They may have some reasons for doing it, I don't know. It's none of my business. ಅವರು ಯಾವುದೋ ಒಂದು ಕಾರಣದಿಂದ ಅದನ್ನು ಮಾಡುವಾಗ ಅದು ಅವ್ರ ಕೆಲಸ, ನನ್ನ ಕೆಲಸ ಅಲ್ಲ ಅದು. I'll tell you, before God, I don't even judge them in my thoughts. ನಾನು ದೇವರ ಎದುರುಗಡೆ ಹೇಳಲು ಇಷ್ಟಪಡ್ತೇನೆ, ನನ್ನ ಯೋಚನೆಯಲ್ಲಿಯೂ ಕೂಡ ಅವರನ್ನು ತೀರ್ಪು ಮಾಡಲು ಹೋಗುವುದಿಲ್ಲ ನಾನು. Because I know what Jesus came to earth for. ಯಾಕಂದ್ರೆ ಯೇಸು ಸ್ವಾಮಿ ಇಹಲೋಕಕ್ಕೆ ಏನಕ್ಕಾಗಿ ಬಂದಿದ್ದಾರೆ ಅಂತ ನನಗೆ ಗೊತ್ತಿದೆ. You shall call his name Jesus. ನೀವು ಆತನ ನಾಮವನ್ನ ಯೇಸು ಎಂಬುದಾಗಿ ಕರೆಯುತ್ತೀರಿ. Because he will save his people from their sins. ಯಾಕಂದ್ರೆ ಆತನು ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು. I've spent my life wanting to experience that salvation. ಆ ರಕ್ಷಣೆಯನ್ನ ಅನುಭವಿಸುವ ಸಲುವಾಗಿ ನನ್ನ ಜೀವಿತವನ್ನ ನಾನು ಕಳೆದಿದ್ದೇನೆ. Because there's so much sin in my life. ಯಾಕಂದ್ರೆ ನನ್ನ ಜೀವಿತದಲ್ಲಿ ಅನೇಕ ಪಾಪಗಳಿವೆ. In my flesh dwells nothing good. ನನ್ನ ಮಾಂಸದಲ್ಲಿ ಒಳ್ಳೆಯದು ಅಂತ ಏನು ಉಳಿದಿಲ್ಲ. That if I spend my lifetime seeking to be free from all sin in my life, I still will not be 100% free. ನಾನು ನನ್ನ ಪೂರ್ತಿ ಜೀವಿತವನ್ನು 100% ಪಾಪದಿಂದ ಬಿಡುಗಡೆ ಹೊಂದಬೇಕು ಅಂತ ನಾನು ಹುಡುಕಿದ್ರೂ ಸಹ 100% ಅದು ಆಗೋದಿಲ್ಲ. Where do I have time to worry about the length of somebody's hair? ಹೀಗಿರುವಾಗ ನಾನು ಯಾಕೆ ಚಿಂತೆ ಪಡಬೇಕು ಮತ್ತೊಬ್ಬರ ಕೂದಲು ಎಷ್ಟು ಉದ್ದ ಇದೆ ಅನ್ನುವಂಥ ವಿಷಯದಲ್ಲಿ? Or whether somebody is wearing ornaments or not, whether they're covering the head or not. I've got enough to worry about in my own life to be free from sin. ಅವರು ಆಭರಣಗಳನ್ನು ಧರಿಸ್ತಾರೋ ಇಲ್ವೋ ಅಥವಾ ತಲೆ ಮೇಲೆ ಸೆರಗನ್ನು ಹಾಕಿಕೊಳ್ತಾರೋ ಇಲ್ವೋ ಅನ್ನೋದರ ವಿಷಯವಾಗಿ ಚಿಂತೆ ಮಾಡೋದಕ್ಕಿಂತ ನನ್ನ ಜೀವಿತದಲ್ಲಿ ಪಾಪದಿಂದ ಬಿಡುಗಡೆ ಹೊಂದುವಂತೆ ಚಿಂತಿಸಬೇಕು ನಾನು. You fellows who think you're very holy, you can do that if you want. ನೀವು ಜನರು ಪವಿತ್ರರು ಅಂತ ನೆನೆಸುತ್ತೀರಲ್ಲ, ನೀವು ಬೇಕಾದ್ರೆ ಅದನ್ನ ಮಾಡ್ಕೊಳ್ರಿ. And look at the amount of sin that will be left in your life when Christ comes back, because you concentrated on the wrong things. ನೀವು ತಪ್ಪಾದ ಕಡೆ ಹೆಚ್ಚು ಗಮನ ಹರಿಸಿದ್ರಿಂದ ಕ್ರಿಸ್ತನು ಬಂದಾಗ ನಿಮ್ಮಲ್ಲಿ ಇನ್ನೂ ಎಷ್ಟು ಪಾಪ ಉಳಿದಿದೆ ಎಂಬುದನ್ನು ನೋಡುವವರಾಗಿರಿ ನೀವು.